ಗಣಿ ಮತ್ತು ಖನಿಜ ತೆರಿಗೆ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸಂವಿಧಾನದ ಅಡಿಯಲ್ಲಿ ಗಣಿ ಮತ್ತು ಖನಿಜ ಹೊಂದಿರುವಂತಹ ಭೂಮಿಗೆ ತೆರಿಗೆ ವಿಧಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ಶಾಸಕಾಂಗ ಅರ್ಹತೆ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. 9 ಮಂದಿ ನ್ಯಾಯಾಧೀಶರನ್ನ ಒಳಗೊಂಡಂತಹ ಸಂವಿಧಾನ ಪೀಠವು 8-1 ಬಹುಮತದ ತೀರ್ಪನ್ನು ನೀಡಿದೆ. ಖನಿಜಗಳ ಮೇಲೆ ಪಾವತಿಸಬೇಕಾದಂತಹ ರಾಯಧನವು ತೆರಿಗೆ ಅಲ್ಲ ಅಂತ ಹೇಳಿದೆ. ಸಂವಿಧಾನದ ಪಟ್ಟಿ 2ರ ಉಲ್ಲೇಖ 50ರ ಅಡಿಯಲ್ಲಿ ಖನಿಜ ಹಕ್ಕುಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. 1989ರಲ್ಲೇ ಅಂದು 7 ನ್ಯಾಯಮೂರ್ತಿಗಳ ಒಂದು ಪೀಠ ಈ ಕುರಿತಂತೆ ಒಂದು ನಿರ್ಧಾರವನ್ನು ಮಾಡಿತ್ತು. ಆ ಪ್ರಕಾರದಲ್ಲಿ ಈ ಎಲ್ಲವುಗಳ ಮೇಲಿನ ಹಕ್ಕು ಕೇಂದ್ರ ಸರ್ಕಾರದ್ದು ಅಂತ ಇತ್ತು, ಎಕ್ಸೆಪ್ಟ್ ರಾಯಲ್ಟಿ ಇಲ್ಲಿತ್ತು. ಅದನ್ನು ಪ್ರಶ್ನೆ ಮಾಡಿ ವಾಪಸ್ ಬಂದಿದ್ರು. ಹಾಗಾಗಿ ಈಗ ಅಲ್ಲಿ 7 ಆಗಿದ್ದರಿಂದ ಈಗ 9 ನ್ಯಾಯಾಧೀಶರದ್ದು ಮಾಡಿದ್ದಾರೆ. 8 ನ್ಯಾಯಾಧೀಶರು ತೀರ್ಪಿನ ಪರ, ಒಬ್ಬರು ಅದರ ವಿರುದ್ಧವಾಗಿ BV ನಾಗರತ್ನ ಅವರು ಇದ್ದಾರೆ. ಇದರಿಂದ ಆಗಬಹುದಾದ ಅನ್ಬಿಲಿಯಬಲ್ ಚೇಂಜ್ ಬರ್ಬೋದು ಇದಕ್ಕೆ ಅನ್ಸತ್ತೆ. ಹಲವು ರಾಜ್ಯಗಳು ಖನಿಜ ಸಂಪತ್ತಿನಲ್ಲಿ ಸಮೃದ್ಧಿಯಾಗಿ ಶ್ರೀಮಂತಿಕೆಯಲ್ಲಿರುವ ರಾಜ್ಯಗಳಿಗೆ ಕುಡ್ ಬಿ ಎ ಲಾಟರಿ ಟಿಕೆಟ್ ಹೊಡೆದಿದೆ ಅಂತ ಕಾಡುತ್ತೆ. ಆ ರಾಜ್ಯಗಳಿಗೆ ಅವಕಾಶ ಇರೋದು. ಆ ರಾಜ್ಯಗಳಿಗೆ ವಿರಾಮ ಒಂದಿದೆಯಲ್ಲ, ಅದನ್ನು ತೆಗೆದುಕೊಂಡು ವಾಪಸ್ ಬರೋಣ. ಬಂದ ಮೇಲೆ ಮಳೆ, ಧಾರಾಕಾರ ಮಳೆ ಅಲ್ವಾ, ಅದು ಜಲಾಶಯಗಳು ತುಂಬಿ ತುಳುಕಾಡ್ತಿವೆ. ಕೆಲವು ಕಡೆ ಕಂಡು ಕೇಳರಿಯದ ರೀತಿ ನೀರನ್ನು ಹೊರಗೆ ಬಿಡಬೇಕಾದ ಸನ್ನಿವೇಶಗಳು ಬರ್ತಿವೆ, ಇನ್ಕ್ಲೂಡಿಂಗ್ KRS ಅಲ್ಲೇನೋ ಇವತ್ತು ರಾತ್ರಿ 1 ರಿಂದ 1.5 ಲಕ್ಷ ಕ್ಯೂಸೆಕ್ ಬಿಡ್ತೀವಿ ಅಂತಿದ್ದಾರೆ. ನಾವು ಫೈಟಿಂಗ್ ಮಾಡ್ತಿದ್ದೆ ತಮಿಳ್ನಾಡು ಜೊತೆ ಅಥವಾ ಅವ್ರು ನಮ್ಮ ಜೊತೆ 1,500 ಕ್ಯೂಸೆಕ್ ಬಿಡಬೇಕು. ಆಗಲ್ಲ, 1000 ಬಿಡ್ಬೋದು ಅಷ್ಟೇ. ನಮ್ಮ ಹತ್ರ ಇಲ್ಲ ನೀರು, ನಮ್ಮ ಹತ್ರ ಆಗಲ್ಲಪ್ಪ, ಬಿಡಕ್ಕಾಗಲ್ಲ. 1000 ಬಿಡ್ತೀವಿ, ಆಗಲ್ಲ 1.5 ಬಿಡಬೇಕು ನೀವು ಅಂತಿದ್ರು. ಈಗ ಎಷ್ಟು 1.5 ಲಕ್ಷ ಕ್ಯೂಸೆಕ್ ಬಿಡಕ್ಕೆ ರೆಡಿ ಆಗ್ತಿದಾರಂತೆ.